ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಶನಿವಾರ, ಟೈಮು 7 ಗಂಟೆ ಆಗಿದೆ. ಸ್ಕೂಲ್ ಹುಡುಗರು ಸೆಂಡ್ ಆಫ್ಗೆ ಅಂತ ಹೇಳ್ಬಿಟ್ಟು ಅಬ್ದುಲ್ ಕಲಾಂ ಫೋಟೋನ ಮಾಡಿಸ್ಲಿಕ್ಕೆ ಕೊಟ್ಟಿರೋ ಅಂತ ನಮ್ಮ ಮನೆಯವ್ರು ತಂದು ಕೊಟ್ಟಿದ್ರು. ಸೊ ಅದನ್ನು ಬಂದು ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಇವತ್ತು. ಬಾಯ್. ನೀನು ಇದೇ ಸ್ಕೂಲನ ಅಲ್ಲಿ ಬಿಟ್ಬಿಟ್ಟಿಯಾ ಸಿಟಿನಾ? ಹಾಂ, ಅವಾಗಲೇ ಬಿಟ್ಬಿಟ್ಟಿಯಾ? ಇನ್ನು ನಾನು ಸ್ನಾನ ಮಾಡ್ಕೊಬಂದು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಅವನಿಗೆ ಎಕ್ಸಾಮ್ ಕೂಡ ಇದೆ. ಸೊ ಈ ಸಲ ಬರ್ತಡೇ ಏನಷ್ಟು ಸೆಲೆಬ್ರೇಷನ್ ಮಾಡ್ತಾಯಿಲ್ಲ. ನಮ್ಮ ರಿಲೇಟಿವ್ ಒಬ್ಬರು ತುಂಬ ಸೀರಿಯಸ್ ಇದೆ ಅವ್ರಿಗೆ. ಮತ್ತು ನಮ್ಮ ಅತ್ತೆ ಸತ್ತು ಕೂಡ ಇನ್ನೂ 1 ವರ್ಷ ಆಗಿಲ್ವಲ್ಲ, ಹಾಗಾಗಿ ಏನು ಅಂತ ಸೆಲೆಬ್ರೇಷನ್ ಮಾಡ್ತಾಯಿಲ್ಲ. ಒಂದು ಜೊತೆ ಹೊಸ ಬಟ್ಟೆ ತಂದು ಕೊಟ್ಟಿದ್ದಾರೆ. ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಇತ್ತು, ಇದನ್ನು ಕೊಟ್ಬಿಟ್ಟು ಬಾ ಅಂತ ಹೇಳಿದೆ, ಅಂದರೆ ಅಕ್ಕಪಕ್ಕದವ್ರಿಗೆ. ಸೊ ಅವನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದ, ನಮ್ಮೂರಲ್ಲಿರುವಂಥ ಶಿವನ ದೇವಸ್ಥಾನಕ್ಕೆ. ಇವಾಗ ಇದು ಕರ್ಬೂಜ ಇತ್ತು ಅರ್ಧ, ಅದನ್ನು ಜ್ಯೂಸ್ ಮಾಡ್ತಾಯಿದ್ದೀನಿ. ಮಾಮೂಲಿ ಅದ್ರದ್ದು ಫಸ್ಟು ಸ್ವಲ್ಪ ತಿರುಳೆಲ್ಲ ತೆಗೆದುಬಿಟ್ಟು ನೀಟಾಗಿ ಈ ಥರ ಒಂದು ಚಿಕ್ಕ ಸೌಟಲ್ಲಿ ತೆಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಸಿಪ್ಪೆ ಎಲ್ಲ ಲಾಸ್ಟಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಇದಕ್ಕೆ ಬೇಕಂದರೆ ಬೆಲ್ಲ ಅಥವಾ ಸಕ್ಕರೆ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ನಾನಿವಾಗ ಈ ಥರ ತೆಗೆದಿದ್ದೀನಿ. ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಅಂದರೆ ಇದು ಮಾಮೂಲಿ ಆರ್ಗ್ಯಾನಿಕ್ ಬೆಲ್ಲ, ಸ್ವಲ್ಪ ಬ್ಲ್ಯಾಕ್ ಇದೆ. ಸಿಹಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಮತ್ತು ಗಟ್ಟಿನೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೋಬೋದು. ಹಾಗೆ 1-2 ಏಲಕ್ಕಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಆವಾಗ ಹಾಕಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಸ್ವಲ್ಪ ಇವಾಗ ಸಮ್ಮರ್ ಇರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದು ಇನ್ನೂ ಚೆನ್ನಾಗಿ ಇರುತ್ತೆ. ಈ ಕಡೆ ಪಲಾವ್ ಕೂಡ ಆಯಿತು. ನಾನು ಹೇಳಿದ್ದೆ ಲಾಸ್ಟು ಮಿನಿ ಲಾಗಲ್ಲಿ ನುಗ್ಗೆಕಾಯಿ ಪಲಾವ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಇದು ಫಸ್ಟ್ ಟೈಮ್ ಮಾಡಿದ್ದು, ಆದರೆ ತುಂಬಾ ಟೇಸ್ಟಿಯಾಗಿತ್ತು. ನಾನು ಇಷ್ಟು ಮಾಡಿದ್ದೀನಲ್ವ, ನಮಗೆ ಇದು ಮಧ್ಯಾಹ್ನಕ್ಕೂ ಆಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಅವನಿಗೆ ಹಾಕ್ಕೊಡ್ತಾಯಿದ್ದೀನಿ. ಇನ್ನೂ ಬೇರೆ ಏನೂ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಅವ್ನಿಗೆ 8 ಗಂಟೆಗೆ ಹೋಗ್ತಾ ಇದ್ದ, ಎಕ್ಸಾಮ್ ಇತ್ತು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇದ್ರ ಜೊತೆ ಸ್ವಲ್ಪ ಮೊಸರು ಬಜ್ಜಿ ಮತ್ತು ಜ್ಯೂಸು ಕೊಟ್ಟೆ ಅಷ್ಟೇ. ಬಟ್ ಜ್ಯೂಸ್ನೂ ಕೂಡ ಅವ್ನು ಕುಡಿಲಿಲ್ಲ. ನಂಗೆ ಸಾಕಾಯಿತು, ಇಷ್ಟೇ ಬಂದು ಕುಡಿತೀನಿ ಬಿಡು ಅಂತ ಇಟ್ಬಿಟ್ಟೆ ಹೋಗಿದ್ದ ಜ್ಯೂಸನ್ನ. ನಾನಿಲ್ಲಿ ಇಷ್ಟು ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಫಿಲ್ಟ್ರು ಮಾಡ್ಕೊಬೋದು. ನಾನು ಫಿಲ್ಟ್ರು ಮಾಡಿಲ್ಲ. ಮತ್ತು ಸ್ವಲ್ಪ ಒಂದು 5-6 ಸೀಡ್ಸ್ ಕೂಡ ಇತ್ತು, ಹಾಗೆ ಗ್ರೈಂಡ್ ಮಾಡಿದ್ದೆ. ಅವನು ಸ್ಕೂಲಿಗೆ ಹೋದ. ಇವಾಗ ಬೆಣ್ಣೆ ಇತ್ತು, ಹಾಗೆ ಹೇಗೆ ಸ್ಟೋರ್ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ವಲ್ಪ ಹಾಲಿನ ಕೆನೆನ ಫಸ್ಟು ಹಾಲು ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದು ಚೆನ್ನಾಗಿ ಕೆನೆ ಬರುತ್ತೆ. ಆವಾಗ ಆ ಕೆನೆ ಮತ್ತು ಸ್ವಲ್ಪ ಅದಕ್ಕೆ ಮೊಸರನ್ನ ಸೇರಿಸ್ತಾ ಹೋಗಬೇಕು. ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಫ್ರೀಝರಲ್ಲಿಟ್ಟರೆ 1 ತಿಂಗ್ಳಿಗೆ ಒಂದ್ಸಲ ಅಥವಾ 15 ದಿನಕ್ಕೆ ಒಂದ್ಸಲ ನಿಮಗೆ ಯಾವಾಗ ಕಡಿಬೇಕು ಅಂತ ಅನಿಸುತ್ತೋ ಆವಾಗ ಕಡ್ಕೋಬೋದು. ತುಂಬಾ ರುಚಿಯಾಗಿ ಬರುತ್ತೆ ಬೆಣ್ಣೆ. ನಾನು ಮಾಮೂಲಿ ನಾವು ಡೈರಿನಲ್ಲಿ ಹಾಲು ತೊಗೊಳ್ಳೋ ಅಂಥದ್ದು, ಇದು ಪ್ಯಾಕೆಟ್ ಹಾಲಲ್ಲ, ಹಸುವಿನ ಹಾಲು. ಹಾಗಾಗಿ ನಮಗೆ ಯಾವಾಗ ಬೇಕೋ ಆವಾಗ ಒಂದು ಬಾಕ್ಸ್ ಇಟ್ಟಿರ್ತೀನಿ. ಅದರಲ್ಲಿ ಫುಲ್ಲಾಗಿದೆ ಅಂತ ಅನ್ನಿಸ್ದಾಗ ಈ ರೀತಿ ಬೆಣ್ಣೆನ ಕಡ್ಕೋಬೋದು. ಒಂದೊಂದು ಸಲ ಅಂತೂ ಕೈಯಲ್ಲೇ ಕಡ್ಕೊತೀನಿ, ಬೇಗ ಬರುತ್ತೆ. ಇದು ಐಸ್ ನೀರು, ನನಗೆ ಇದು ಗೊತ್ತಿರಲಿಲ್ಲ, ಒಬ್ಬರು ಹೇಳಿದರು ಐಸ್ ನೀರು ಹಾಕಿ ಯಾಕೆ ಬೇಗ ಬರುತ್ತೆ ಬೆಣ್ಣೆ ಗಟ್ಟಿಯಾಗಿ ಅಂತ ಹೇಳ್ಬಿಟ್ಟು ಅಂತ. ನಿಜವಾಗ್ಲೂ ಜಸ್ಟ್ 5 ನಿಮಿಷಕ್ಕೇ ನೀಟಾಗಿ ಬಂದಿತ್ತು ಬೆಣ್ಣೆ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಫುಲ್ಲು ಎಲ್ಲೋ ಥರ ಉಂಡೆ ಇರುತ್ತೆ. ಅಂದರೆ ನಾನು ಜಾಸ್ತಿ ಬೆಣ್ಣೆನೇ ಕಡಿದ್ಬಿಟ್ಟು ಬೆಣ್ಣೆನೇ ಯೂಸ್ ಮಾಡ್ಕೊಬಿಡ್ತೀನಿ, ಜಾಸ್ತಿ ತುಪ್ಪ ಕಾಯಿಸ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ತುಪ್ಪ ರೇರು, ಎಲ್ಲೋ ಒಂದೊಂದು ಸಲ. ಅದರಲ್ಲೂ ಇವಾಗ ಈ ಥರ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ, ಅಂದರೆ ಮಜ್ಜಿಗೆ ಯೂಸ್ ಮಾಡ್ಕೊಳ್ಳಲ್ಲ, ಈ ಮಜ್ಜಿಗೆನ ನೀರು ಹಾಕಿರ್ತೀವಲ್ವ, ಹಾಗಾಗಿ ಸುಮಾರು ಇದು 1-2 ಸೇರಷ್ಟು ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ. ಈ ಥರ ಇಷ್ಟು ದಪ್ಪ ಕೊಡ್ತಾರೆ ಅಷ್ಟೇ, 200 ರೂಪಾಯಿ ಹಸುವಿನ ಬೆಣ್ಣೆ. ನಮ್ಮೂರಲ್ಲೆಲ್ಲ ನೋಡಿ ಈ ಥರ 2 ಉಂಡೆ ಬಂದಿದೆ. ನಾವೇ ಮಾಡಿಕೊಂಡ್ರೆ ಬೆಸ್ಟು, ಬೇರೆ ಕಡೆ ತೊಗೊಂಬರೋದಕ್ಕಿಂತ. ನಾನಿವಾಗ ಇದನ್ನು ಎತ್ತಿ ಇಡ್ತಾಯಿದ್ದೀನಿ. ಸೊ ಇದು ಮಜ್ಜಿಗೆನ ಗಿಡಗಳಿಗೆ ಹಾಕಿಬಿಡ್ಬೇಕು. ಅಂದರೆ ಕರಿಬೇವಿನ ಗಿಡಕ್ಕೆ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ. ಮಜ್ಜಿಗೆ ಅಥವಾ ಒಂದೊಂದ್ಸಲ ಹಾಲೆಲ್ಲ ಒಡ್ಕೊಂಡಿರುತ್ತಲ್ಲ, ಅದ್ರದ್ದು ಎಲ್ಲನೂ ಕರಿಬೇವಿನ ಗಿಡಕ್ಕೆ ಹಾಕುವಂಥದ್ದು ನಾನು.
ಇನ್ನೂ ನಂದು ಕೂಡ ತಿಂಡಿ ಎಲ್ಲ ಆಯಿತು. ಇನ್ನು ನೆಕ್ಸ್ಟು ನಾನು ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಮಾಡಿದ್ದೆ ಬಾತು, ಬೆಳಗ್ಗೆ ಮಾಡಿದ್ನಲ್ಲ ನುಗ್ಗೆಕಾಯಿ ಪಲಾವ್ ಅದೇ ಇತ್ತು. ಸೊ ಇನ್ನೂ ಸ್ವಲ್ಪ ನುಗ್ಗೆಕಾಯಿ ಇತ್ತು. ಇವತ್ತು ನುಗ್ಗೆಕಾಯಿ ಸಾಂಬಾರೇ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಜಾಮೂನ್ ಮಾಡು ಮಮ್ಮಿ ಅಂತ ಕೇಳಿದೆ, ಜಾಮೂನ್ ಮಾಡಿದ್ದೀನಿ. ಜಾಮೂನ್ ಸ್ವಲ್ಪ ಯಾಕೋ ಒಡ್ಕೋತು ಇವತ್ತು. ಮತ್ತು ಸ್ವಲ್ಪ ಪಕೋಡ ಮಾಡಿದ್ದೆ, ಪಕೋಡ ಟೈಪು. ಪಕೋಡ ಅಂತೂ ಚೆನ್ನಾಗಿತ್ತು. ಅನ್ನ ಸಾಂಬಾರು ಇಷ್ಟೇ ಮಾಡಿದ್ದು. ಸೊ ಬೆಳಗ್ಗೆ ಅವನು ದೇವಸ್ಥಾನಕ್ಕೆ ಹೋಗಿದ್ದು ಬಂದನಲ್ಲ ಅಷ್ಟೇ. ಸೊ ನಾವು ಇನ್ನು ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ಅವನಿಗೂ ಎಕ್ಸಾಮ್ ನಡೀತಾ ಇದೆ ಅಂತೇಳ್ಬಿಟ್ಟು ಅಂತ ಈ ಥರ ಬಡಿಸೋಣ ಅಂತೇಳ್ಬಿಟ್ಟು ಚೆನ್ನಾಗಿದೆ ಅಂತ ಬಟ್ಲಿಟ್ಬಿಟ್ಟು ಈ ಥರ ಬಡಿಸ್ತಾ ಇದ್ದೆ. ಈ ಥರ ಎಲ್ಲ ಮಾಡಿದಾಗ ಒಂದು ಫೋಟೋಗೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಮಗೂ ಕೂಡ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಅಥವಾ 3 ಜಾಮೂನ್ ನಿಂಗೆ ಎಷ್ಟು ಬೇಕೋ ಅಷ್ಟು ಹಾಕೋ ತಿನ್ನು ಅಂತ ಹೇಳಿದೆ. ಅವನು 2 ತಿಂದಿದ್ದು. ಇನ್ನು ಸ್ವಲ್ಪ ಪಕೋಡ ಮಾಡಿದ್ದೀನಿ. ಪಕೋಡ ಅಂತೂ ಚೆನ್ನಾಗಿತ್ತು. ಇಷ್ಟು ಮಾಡೋ ಅಷ್ಟೊತ್ತಿಗೆ ಈ ಸೆಕೆನಲ್ಲಿ ಅಬ್ಬಾ ನನಗಂತೂ ಸಾಕಾಗೋಯ್ತು. ಮಾತ್ರ ಸೆಕೆ ಇಲ್ಲ ಅಂತಂದರೆ ಹೇಗಾದರೂ ಅಡುಗೆ ಮಾಡ್ಬೋದು. ಈ ಸೆಕೆನಲ್ಲಂತೂ ಸಿಕ್ಕಾಬಿಟ್ಟೆ ಬೆವ್ರಿಗೇ ನಮಗೆ ಸುಸ್ತಾದಂಗೆ ಅಂತ ಅನಿಸ್ಬಿಡುತ್ತೆ. ಸೊ ಇನ್ನು ನೆಕ್ಸ್ಟು ನಾನು ಊಟ ಮಾಡಬೇಕು. ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, 2 ಡೇಸಿಂದ ಯಾವುದೇ ಥರ ವಿಡಿಯೋ ಮಾಡಿರಲಿಲ್ಲ. ಬರ್ತ್ಡೇ ವಿಡಿಯೋ ಇಷ್ಟೇ, ಸಿಂಪಲಾಗಿ ಬರ್ತ್ಡೇ ಅಷ್ಟೇ. ನಾನು ಹೇಳಿದ್ದೆನ ನಮ್ಮ ರಿಲೇಟಿವ್ ಒಬ್ರಿಗೆ ಸೀರಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಅವರು ನಿನ್ನೆ ತೀರ್ಕೊಂಡ್ರು. ಅಂದರೆ ಏಜ್ ಇಶ್ಯೂಸ್ ಇತ್ತು, ಹೆಲ್ತ್ ಇಶ್ಯೂಸ್ ಇತ್ತು. ಮತ್ತು ಏನಂತ ಹೇಳಿದ್ರೆ, ನನಗೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಾವ್ಯ ಅನ್ನೋರು ಕಮೆಂಟ್ ಮಾಡಿದರು. ಸಿದ್ಧರಾಜು ಅಂತನೋ ಏನೋ ಅವ್ರ ನೇಮು, ಟಿ ನರಸೀಪುರದ ಹತ್ರ ಅವ್ರ ಮಿಸ್ಸಸ್ಗೆ ಕ್ಯಾನ್ಸರ್ ಆಗಿಬಿಟ್ಟಿದೆ. ಸೊ ಆದಷ್ಟು ಕೈಯಲ್ಲಿ ಸಹಾಯ ಮಾಡಿ ಮತ್ತು ನಿಮ್ಮದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹೆಲ್ಪ್ ಆಗಲಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಅಂತ ಅವರಿಗೆ ನಾನು ಫೋನ್ ಮಾಡಿ ಕೇಳಿದೆ. ಈ ಥರ ನಿಮ್ಮದು ಫೋನ್ ನಂಬರ್ ಆಗಲಿ ಇದಾಗಲಿ ಹಾಕ್ಬೋದಾ, ಈ ಥರ ನನಗೊಬ್ಬರು ರಿಕ್ವೆಸ್ಟ್ ಮಾಡಿದರು. ಅಂದರೆ ಅವರು 2-3 ಸಲ ಮೆಸೇಜ್ ಮಾಡಿದರು. ಹಾಗಾಗಿ ನಿಮ್ಮ ವೈಫ್ಗೆ ಈ ಥರ ಆಗಿದೆಯಾ ಅಂತ ಹೇಳ್ಬಿಟ್ಟು ಅಂತ. ಯಾಕಂದರೆ ಕೆಲವೊಂದು ಫೇಕ್ ಇರುತ್ತಲ್ಲ, ಹಾಗಾಗಿ ಅವರು ಹಾಕಿ ಈ ಥರ ಅವ್ರ ಮಿಸ್ಸಸ್ಗೆ ಕ್ಯಾನ್ಸರು 4th ಸ್ಟೇಜಲ್ಲಿದೆ ಅಂತ ಹೇಳಿದ್ರು. ಕೇಳಿ ನನಗೂ ಸ್ವಲ್ಪ ಏನು ಜಾಸ್ತಿನೇ ಬೇಜಾರು ಅಂತ ಅನ್ನಿಸ್ತು. ಯಾಕಂದರೆ 3 ವರ್ಷದ್ದು ಹೆಣ್ಮಗು ಇದೆಯಂತೆ, 1 ವರ್ಷದ್ದು ಗಂಡು ಮಗು ಇದೆಯಂತೆ. ಸೊ ಇವಾಗ ತಾಯಿಗೆ ನೋಡಿದ್ರೆ ಕ್ಯಾನ್ಸರು, ಅದು 4th ಸ್ಟೇಜು. ಡಾಕ್ಟ್ರು ಕೂಡ ಗ್ಯಾರಂಟಿ ಕೊಟ್ಟಿಲ್ಲ. ಆಲ್ರೆಡಿ ಸುಮಾರು ಒಂದು 5-6 ಲಕ್ಷ ರೂಪಾಯಿಯಷ್ಟು ಟ್ರೀಟ್ಮೆಂಟ್ಗೆ ಖರ್ಚು ಮಾಡಿದ್ದಾರೆ. ಆದರೂ ಕ್ಯೂರ್ ಆಗೋ ಅಂಥ ಲಕ್ಷಣಗಳೇನೂ ಇಲ್ಲ. ಆದರೂ ಅವ್ರ ಕೈಲಾಗಿದ್ದ ಪ್ರಯತ್ನ ಮಾಡ್ತಾರೆ. ಭಗವಂತ ಈ ಥರ ಸಿಚುವೇಶನ್ನು ಯಾರಿಗೂ ಕೊಡೋದು ಬೇಡ. ಯಾಕಂದರೆ ಅವ್ರಿಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಈ ಕಡೆ ಪುಟ್ಟ ಮಕ್ಕಳು, ಸೊ ಏನಿದ್ರೆ ಏನಪ್ಪ ಅಂತ ಅನಿಸ್ಬಿಡುತ್ತೆ. ಅದರಲ್ಲೂ ಒಂದು ಆರೋಗ್ಯ ಸರಿಗಿದ್ರೆ ಗಂಜಿನಾರು ಕುಡ್ಕೊಂಡು ಜೀವನ ಮಾಡ್ಬೋದು. ಆದರೆ ಆರೋಗ್ಯನೇ ಸರಿ ಇಲ್ಲ ಅಂದರೆ ಮೃಷ್ಟನ್ನ ಇಟ್ರು ತಿನ್ನೋ ಪುಣ್ಯ ಇರೋಲ್ಲ ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಪ್ಲೀಸ್ ಇಲ್ಲಿ ನಂಬರ್ ನಾನು ಡಿಸ್ಪ್ಲೇ ಮಾಡ್ತೀನಿ. ಅವ್ರ ನಂಬರ್ಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಾನು ಮಾಡಿದ್ದೀನಿ, ನಾನು ಎಷ್ಟು ಮಾಡಿದ್ದೀನಿ ಅಂತ ಅನ್ನೋದು ಎಲ್ಲ ನಾನು ಹೇಳೋರಷ್ಟು ಚೆನ್ನಾಗಿರಲ್ಲ. ಬೇಕಿದ್ರೆ ನಿಮಗೆ ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಸೊ ವೀಣಾ ಅನ್ನೋರು ನಿಮಗೆ ಫೋನ್ಪೇ ಮಾಡಿದ್ರಾ ಅಂತ ಹೇಳ್ಬಿಟ್ಟು ಅಂತ. ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ಇದೇ ಫಸ್ಟ್ ಅಂತಲ್ಲ, ಈ ಥರ ಎಷ್ಟೊಂದು ಜನರಿಗೆ ನಾನು ಮಾಡಿದ್ದೀನಿ. ಗೊತ್ತಿರೋರಿಗೆ ಹೆಲ್ಪ್ ಮಾಡಬೇಕು ಅಂತ ಅಲ್ಲ, ಈ ಥರ ಮೆಡಿಸನ್ಸ್ಗೆ ನಮ್ಮ ಕೈಲಾಗಿದ್ದು, ಜಸ್ಟ್ ಒಂದು ಇಂಜೆಕ್ಷನ್ಗಾದರೂ ಆಗಲಿ, ಒಂದು ಮಾತ್ರೆಗಾದರೂ ಆಗಲಿ, ಎಷ್ಟಾದರೂ ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ. ಸೊ ಇದು ನಿಮಗೋಸ್ಕರ ನಾನು ಕೇಳ್ಕೊತಾ ಇರೋದು ಅಂತ ಅಂದ್ಕೊಳ್ಳಿ. ಇಷ್ಟೊಂದು ಮಿನಿಮಮ್ ಅಂದರೂ 66,000 ಜನ ಫಾಲೋವರ್ಸ್ ಇದ್ದೀರಾ. ಜಸ್ಟ್ 10 ರೂಪಾಯಿ ಕೊಟ್ಟರು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಕೈಲಾದಷ್ಟು ನಿಜವಾಗ್ಲೂ ಸಹಾಯ ಮಾಡಿ. 10 ರೂಪಾಯಿ ಆಗಲಿ, 20 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, ಎಷ್ಟಾಗುತ್ತೋ ಅಷ್ಟು. ಇವಾಗ ಎಲ್ಲರ ಹತ್ರನೂ ಫೋನ್ಪೇ, ಗೂಗಲ್ ಪೇ ಅಂತೂ ಇದ್ದೇ ಇರುತ್ತೆ. ಸೊ ಪ್ಲೀಸ್ ಹೆಲ್ಪ್ ಮಾಡಿ. ಯಾಕಂದರೆ ಒಂದು ತಾಯಿಗೆ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇದ್ದಾರೆ. ಭಗವಂತನ ದಯ ಇದ್ದರೆ ಕ್ಯಾನ್ಸರ್ 100% ಕ್ಯೂರ್ ಆಗುತ್ತೆ, ಇದು ನನ್ನ ನಂಬಿಕೆ. ಆದರೆ ಮಾಡೋ ಪ್ರಯತ್ನ ಮಾಡಲೇಬೇಕಲ್ವ. ನೋವಂತೂ ತಿನ್ನೋಕ್ಕಾಗಲ್ಲ. ಯಾಕಂದರೆ ನಾರ್ಮಲ್ಲಾಗಿ ಒಂದು ಸಿಸರಿಯನಾಗೆ ನಾನು ಇನ್ನೂ ಚೇತರಿಸ್ಕೊತಾ ಇದ್ದೀನಿ. ಇನ್ನೂ ನನಗೆ ಒಂದಿನ ನನ್ನ ಹೆಲ್ತ್ ಕಂಡೀಷನ್ ಇದ್ದಂಗೆ ಇನ್ನೊಂದು ದಿನ ಅಂತ ಅನಿಸಲ್ಲ. ಎಷ್ಟೊಂದು ಚೇಂಜಸ್ ಅಂತ ಅನ್ನಿಸ್ತಾ ಇದೆ ನನ್ನ ಬಾಡಿನಲ್ಲ. ನೋಡಿ, ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ.
ಈ ಥರ ಸುಸ್ತು ಸ್ವೆಟ್ ಆಗೋವಂಥದ್ದು. ಒಂದಿನ ಓಕೆ ನಾನು ಆರಾಮಿದ್ದೀನಿ ಅಂತ ಅನಿಸುತ್ತೆ, ಇನ್ನೊಂದು ದಿನಕ್ಕೆ ಯಾಕೋ ನಂಗೆ ಆಗ್ತಿಲ್ಲ ಅಂತ ಅನಿಸುತ್ತೆ. ಅಂಥದ್ರಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಡಬೇಕು ಅಂತಂದರೆ ಅವರು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು. ಅದರಲ್ಲೂ 2 ಪುಟ್ಟ ಮಕ್ಕಳನ್ನ ಇಟ್ಕೊಂಡು, ಮಕ್ಕಳು ಬೆಳವಣಿಗೆ ಆಗಿದ್ದು ದೊಡ್ಡವರಾಗಿದ್ದರೆ ಅದೊಂದು ರೀತಿ, ಆದರೆ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ಅವರು ರೋಗದವ್ರಾಗ್ಬಿಟ್ರೆ ನಿಜವಾಗ್ಲೂ ಒಂದು ನರ್ಕ ಅನಿಸ್ಬಿಡುತ್ತೆ. ಈ ಕಡೆ ಸಾಯೋಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಆಗಲ್ಲ, ಆ ಥರ ಕಂಡೀಷನ್ಸ್ ಅಂತ ಅನಿಸ್ಬಿಡುತ್ತೆ. ದಯವಿಟ್ಟು ನಿಮ್ಮ ಕೈಲಾಗಿದ್ದು ಸಹಾಯನ ಮಾಡಿ. ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋದಾಗ ಎಷ್ಟೊಂದು ಹುಂಡಿಗೆಲ್ಲ ಹಾಕ್ತೀವಿ, ಅಥವಾ ಹೊರಗಡೆ ಹೋದಾಗ ತಿನ್ನೋದಕ್ಕೆ ಎಷ್ಟೊಂದು ಖರ್ಚು ಮಾಡ್ತೀವಿ, ಟಿಪ್ಸ್ ಅಂತ ಖರ್ಚು ಮಾಡ್ತೀವಿ, ಎಷ್ಟೊಂದು ಬೇಕು ಬೇಡಗಳಿಗೆ ಅನಾವಶ್ಯಕವಾಗಿ ನಾವು ಎಷ್ಟೊಂದು ಖರ್ಚು ಮಾಡ್ತೀವಿ. ಮಕ್ಕಳೇನೋ ಕೇಳಿದ್ರು ಅಂತ 100 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು, ಆರಾಮಾಗಿ ತೆಗೆದುಕೊಡ್ತೀವಿ. ಒಂದು ಚಾಕ್ಲೇಟ್ ಇವತ್ತು 100 ರೂಪೀಸ್ ಅಂತ ಅಂದ್ರೆ ಮಿನಿಮಮ್ ಮಕ್ಳಿಗೆ ಏನಾದ್ರು ತರೋಕ್ಕಾಗೋದು, ಆ ಥರ ಸಿಚುವೇಶನ್ಸ್ ಇದೆ. ಎಲ್ಲ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ, ಅದೆಲ್ಲ ಗೊತ್ತಿರೋದೇ ಅಲ್ವಾ. ಸೊ ನಾನು ಇಷ್ಟೇ ಕೇಳ್ಕೊತಿರೋದು, ದಯವಿಟ್ಟು ನಿಮ್ಮ ಕೈಲಾಗಿದ್ದು ಸಹಾಯನ ಮಾಡಿ. ಯಾಕಂದರೆ ಮನುಷ್ಯನಿಗೆ ಮಾಡೋ ಸೇವೆ ಸಹಾಯ ಆಗಲಿ ತುಂಬಾ ಮುಖ್ಯವಾಗಿರೋದು. ಒಂದು ಮನುಷ್ಯತ್ವ ಅಂತ ಅನ್ನಿಸ್ಕೊಳ್ಳುತ್ತೆ, ಬೇರೆ ಒಂದು ಕಾರಣಕ್ಕಲ್ಲ. ಈಗ ದೇವಸ್ಥಾನ ಕಟ್ತೀವಿ ಅಂತ ಅನ್ನೋದಕ್ಕೆ ಎಷ್ಟೊಂದು ಜನ ಹೆಲ್ಪ್ ಮಾಡಿರ್ತಾರೆ, ಅಥವಾ ಇನ್ನೇನೋ ಒಂದು ಅನ್ನದಾನಕ್ಕಾಗಲಿ, ಒಂದು ಈ ಮನುಷ್ಯಂಗೆ ಏನಂತ ನನ್ನ ಪ್ರಕಾರ ಹೇಳಬೇಕಂತಂದರೆ, ನನಗೆ ಮೆಂಟಲಿ ಇರೋ ಅಂಥದ್ದು ದೇವಸ್ಥಾನದ ಹುಂಡಿಗೆ ಹಾಕಬೇಕು ಅಂತಾಗಲಿ, ದೇವ್ರ ಹತ್ರ ಹರಕೆ ಅದಕ್ಕಾಗಲಿ ಆ ರೀತಿ ಎಲ್ಲ ಏನೂ ಇಲ್ಲ. ಕೈಲಾಗಿದ್ದು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಒಂದು. ಮತ್ತು ಏನಂದರೆ ಎಷ್ಟೊಂದು ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗದೇ ಇರೋವಂಥವ್ರಿಗಿರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಇರೋವಂಥವ್ರಿಗಿರ್ಬೋದು, ಅಥವಾ ಕೈಲಾಗದೇ ಇರೋವಂಥವ್ರಿಗಿರ್ಬೋದು, ಅಥವಾ ಹಸ್ತವ್ರಿಗೆ ನಮ್ಮ ಕೈಲಾಗಿದ್ದು ಊಟ ಕೊಡಿಸೋ ಅಂಥದ್ದಾಗಿರ್ಬೋದು, ಅಥವಾ ಊಟ ಹಾಕುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಬೇಕು. ಇದು ನನ್ನ ಪರ್ಸ್ನಲ್ ಒಪಿನಿಯನು. ಸೊ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ನಿಮ್ಮಲ್ಲಿ ಇಷ್ಟೇ, ದಯವಿಟ್ಟು ಈ ನಂಬರ್ಗೆ ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಿ. 100 ರೂಪಾಯಿ ಆಗಲಿ, 200 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ ಸಹಾಯ ಮಾಡಿ. ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ ಫಸ್ಟು, ನಿಮಗೆ ಅಷ್ಟೊಂದು ಡೌಟ್ ಇದ್ದರೆ. ಸೊ ಫೋನ್ ಮಾಡ್ಕೊಂಡು ಕೇಳ್ಕೊಂಡೇ ನಾನು ಮಾಡಿದ್ದೀನಿ. ಸೊ ಕೇಳಿಬಿಟ್ಟೇ ಮಾಡಿ. ನಾನು 2-3 ಸಲ ಅವರು ಮೆಸೇಜ್ ಮಾಡಿದ್ರಿಂದ ನಿಮ್ಮ ವಿಡಿಯೋದಲ್ಲಿ ಹಾಕಿ ಅಕ್ಕ ಅಂತ ಅನ್ನೋದಕ್ಕೋಸ್ಕರ ನಾನು ಸೇರಿಸ್ತಾ ಇದ್ದೀನಿ ಅಷ್ಟೇ. ನನಗೂ ಅವರು ಕ್ಯಾನ್ಸರ್ ಪೇಷಂಟ್ ಅಂತ ಹೇಳಿದ್ರಲ್ಲ, ಅವ್ರಿಗೂ ಯಾವುದೇ ಥರ ಕಾಂಟ್ಯಾಕ್ಟ್ ಇಲ್ಲ. ಬಟ್ ಫಸ್ಟ್ ಆಫ್ ಆಲ್ ನಾನು ಅವ್ರನ್ನ ನೋಡೂ ಇಲ್ಲ. ಜಸ್ಟ್ ನಾನು ಒಂದು ಕ್ಲಾರಿಫಿಕೇಷನ್ಗೋಸ್ಕರ ನಾನು ಅವ್ರ ಜೊತೆನಲ್ಲಿ ಫೋನಲ್ಲಿ ಮಾತಾಡಿದ್ದೆ. ಯಾಕಂದರೆ ಸರ್ ನಿಮ್ಮದು ಫೋನ್ ನಂಬರ್ ಆಗಲಿ ಈ ಥರ ಆಗಲಿ ನಾನು ಹಾಕ್ತೀನಿ, ಅವರು ಸಹಾಯ ಮಾಡೋ ಅಂಥವ್ರು ಮಾಡೇ ಮಾಡ್ತಾರೆ. ಯಾಕಂದರೆ ಅಷ್ಟೊಂದು ಜನ ನೋಡೋ ವೀಡಿಯೋಸಲ್ಲಿ ಅಟ್ಲೀಸ್ಟ್ ಒಂದು 10 ಜನರು ಮಾಡೇ ಮಾಡ್ತಾರಲ್ವ, 10 ಜನ ಯಾಕೆ ಜಾಸ್ತಿನೇ ಮಾಡ್ತಾರೆ ಅಂತ ಅಂದ್ಕೊಂಡಿನಿ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಆಪ್ರೇಷನ್ ಆಗಿದೆ ಅಂತ ಅಂದಾಗ, ಹುಷಾರಿಲ್ಲ ಅಂತಂದಾಗಲೇ ತುಂಬ ಜನ ಕಮೆಂಟ್ ಮಾಡಿದ್ರು, ನಿಮ್ಗೇನಾದ್ರು ಹಣದ ಅವಶ್ಯಕತೆ ಇದ್ದರೆ ಹೇಳಿ ಮೇಡಮ್, ನಾವು ಸಹಾಯ ಮಾಡ್ತೀವಿ, ಫೋನ್ ನಂಬರ್ ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು. ಅಂತ ನನಗೆ ಸದ್ಯಕ್ಕೆ ಯಾವುದೇ ಥರ ಹಣದ ಅವಶ್ಯಕತೆ ಇಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ನನ್ನ ಹಸ್ಬೆಂಡ್ ಖರ್ಚು ಮಾಡ್ತಾರೆ. ಸೊ ತುಂಬ ತೀರಾ ದೊಡ್ಡ ಕಾಯಿಲೆ ಇದೆ ಅಂತ ನಾನು ಇಷ್ಟಪಡಲ್ಲ. ಯಾಕಂದರೆ ಅಂಥದ್ದೇನು ಸೀರಿಯಸ್ ಆಗಿ ವಾಸಿ ಆಗದೆ ಇರೋ ಅಂಥದ್ದು ಅಂತ ಡೈಲಿ ಮಾತ್ರೆ ಎಲ್ಲ ಕುಡಿಯೋವಂಥದ್ದಾಗಲಿ, ರೆಗ್ಯುಲರಾಗಿ 15 ದಿನ 20 ದಿವಸಕ್ಕೆ 1 ತಿಂಗಳಿಗೆಲ್ಲ ಹೆಲ್ತ್ ಚೆಕಪ್ಗೆ ಹೋಗೋವಂಥದ್ದಾಗಲಿ, ಆ ಥರ ಕಾಯಿಲೆ ನನಗೇನೂ ಇಲ್ಲ. ಸೊ ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ಇಷ್ಟೇ ಸಾಕು, ನನಗೆ ಹಣದ ಅವಶ್ಯಕತೆ ಇಲ್ಲ. ಸೊ ಇವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಆದಷ್ಟು ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ವೀಡಿಯೋನಾದರೂ ಶೇರ್ ಮಾಡಿ, ಬೇರೆ ಯಾರಾದ್ರೂ ಅಟ್ಲೀಸ್ಟ್ ಅವ್ರಿಗೆ ಸಹಾಯ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಸ್ ಯೂಸ್ವಲ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.